ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು ಈಸಿ ಟ್ರಿಕ್ಸ್ನೊಂದಿಗೆ ಗಣಿತ ಮಗ್ಗಿಗಳನ್ನು ಕಲಿಯೋಣ. 44 ಮೂರಲೆ ಇಲ್ಲಿ ನಾವು ಒಂದು ಟ್ರಿಕ್ಸನ್ನು ನಿಮಗೆ ನಾನು ಹೇಳಿಕೊಡುತ್ತೇನೆ. ಈ 4 ನಾವು ಬಿಡೋಣ. ಈ 4 ಹಾಗೂ 3 ಗುಣಿಸ್ಕೋಬೇಕು. 4 ಮೂರಲೆ 12. 1 ಬರೆದು ಇಲ್ಲಿ ನಡುವಿನ ಸ್ಥಾನವನ್ನು ಬಿಟ್ಟು ಇಲ್ಲಿ 2 ಬರೆಯೋಣ. 4 ಮೂರಲೆ 12. ಈಗ ಈ 1 ಹಾಗೂ 2 ನಾವು ಕೂಡಿಸ್ಕೋಬೇಕು. 1ರಲ್ಲಿ 2 ಕೂಡಿಸಿದರೆ 3. ಉತ್ತರ 132. ನೆಕ್ಸ್ಟ್ 44 ಗುಂಡ್ಲೆ 4. ಈ 4 ನಾವು ಬಿಡೋಣ. ಈ 4 ಹಾಗೂ ಈ 4 ನಾವು ಗುಣಿಸಬೇಕು. 4 ನಾಲ್ಕಲೆ 16. ಇಲ್ಲಿ 1 ಬರೆದು ನಡುವಿನ ಸ್ಥಾನ ಬಿಟ್ಟು ಇಲ್ಲಿ 6 ಬರೆಯೋಣ. ಈಗ ನಾವು ಈ 1 ಹಾಗೂ 6 ಕೂಡಿಸ್ಕೋಬೇಕು. 1ರಲ್ಲಿ 6 ಕೂಡಿಸಿದರೆ 7. ಉತ್ತರ 176. ನೆಕ್ಸ್ಟ್ 44 ಗುಂಡ್ಲೆ 5. ಈ 4 ಹಾಗೂ 5 ನಾವು ಗುಣಿಸ್ಕೋಬೇಕು. 4 5ಲೆ 20. 2 ನಡುವಿನ ಸ್ಥಾನವನ್ನು ಬಿಟ್ಟು ಇಲ್ಲಿ 0 ಬರೆಯೋಣ. ಈಗ 2 ಹಾಗೂ 0ಯನ್ನು ಕೂಡಿಸ್ಕೋಬೇಕು. 2ರಲ್ಲಿ 0 ಕೂಡಿಸಿದರೆ 2. ಉತ್ತರ 220. 44 ಗುಂಡ್ಲೆ 6. ಇಲ್ಲಿಯೂ ಕೂಡ ನಾವು ಈ 4 ಬಿಟ್ಟು ಈ 4 ಹಾಗೂ 6 ಗುಣಿಸ್ಕೋಬೇಕು. 4 6ಲೆ 24. 2 ಬರೆದು ನಡುವಿನ ಸ್ಥಾನ ಬಿಟ್ಟು ಇಲ್ಲಿ 4 ಬರೆಯೋಣ. ಈಗ 2 ಹಾಗೂ 4 ನಾವು ಕೂಡಿಸ್ಕೋಬೇಕು. 2ರಲ್ಲಿ 4 ಕೂಡಿಸಿದರೆ 6. ಉತ್ತರ 264. ನೆಕ್ಸ್ಟ್ 44 ಗುಂಡ್ಲೆ 8. 4 8ಲೆ 32. 3 ಬರೆದು ನಡುವಿನ ಸ್ಥಾನವನ್ನು ಬಿಟ್ಟು ಇಲ್ಲಿ 2 ಬರೆಯೋಣ. ಈಗ ಈ 3 ಹಾಗೂ 2 ನಾವು ಕೂಡಿಸ್ಕೋಬೇಕು. 3ರಲ್ಲಿ 2 ಕೂಡಿಸಿದರೆ 5. ಉತ್ತರ 352. ನೆಕ್ಸ್ಟ್ 44 ಗುಂಡ್ಲೆ 9. ಇಲ್ಲಿ ಕೂಡ ಈ 4 ಬಿಟ್ಟು 4 9ಲೆ 36. ಇಲ್ಲಿ 3 ಬರೆಯೋಣ. ನಡುವಿನ ಸ್ಥಾನವನ್ನು ಬಿಟ್ಟು ಇಲ್ಲಿ 6 ಬರೆಯೋಣ. ಈಗ ಈ 3 ಹಾಗೂ 6 ನಾವು ಕೂಡಿಸ್ಕೋಬೇಕು. 3ರಲ್ಲಿ 6 ಕೂಡಿಸಿದರೆ 9. ಉತ್ತರ 396. ಈಗ ನಾವು ಇಲ್ಲಿ 44ರಿಂದ 3ರಿಂದ ಹಿಡಿದು 9ರವರೆಗೆ ನಾವು ಇಲ್ಲಿ ಲೆಕ್ಕವನ್ನು ಮಾಡೋಣ. 44 ಗುಣಿಲೆ 3. 3 4ಲೆ 12. ಇಲ್ಲಿ 1 ಕೈಲ ಇಲ್ಲಿ 2 ಬರೆಯೋಣ. 3 4ಲೆ 12. 12ರಲ್ಲಿ 1 ಕೂಡಿಸಿದರೆ 13. ಉತ್ತರ 132. ಇಲ್ಲಿಯೂ ಕೂಡ 132 ಬಂದಿದೆ. 44 ಗುಂಡ್ಲೆ 4. 4 4ಲೆ 16. ಇಲ್ಲಿ 1 ಕೈಲ ಇಲ್ಲಿ 6. 4 4ಲೆ 16. 16ರಲ್ಲಿ ಈ 1 ಕೂಡಿಸಿದರೆ ಕೈಲ 17. ಉತ್ತರ 176. ಇಲ್ಲಿಯೂ ಕೂಡ 176 ಬಂದಿದೆ. ನೆಕ್ಸ್ಟ್ 44 ಗುಂಡ್ಲೆ 5. 5 4ಲೆ 20. ಇಲ್ಲಿ 2 ಕೈಲ ಇಲ್ಲಿ 0. 5 4ಲೆ 20. ಈ 20ರಲ್ಲಿ ಈ ಕೈಲ 2 ಸೇರಿಸಿದರೆ 22. ಇಲ್ಲಿ 220 ಉತ್ತರ ಬಂದಿದೆ. ಇಲ್ಲಿಯೂ ಕೂಡ 220 ಉತ್ತರ ಬಂದಿದೆ. ನೆಕ್ಸ್ಟ್ 44 ಇಂಟು 6. 6 4ಲೆ 24. ಇಲ್ಲಿ 2 ಕೈಲ ಇಲ್ಲಿ 4. 6 4ಲೆ 24. 24ರಲ್ಲಿ ಈ 2 ಕೈಲ ಕೂಡಿಸಿದರೆ 26. ಇಲ್ಲಿಯೂ ಕೂಡ 264 ಉತ್ತರ ಬಂದಿದೆ. ಇಲ್ಲಿಯೂ ಕೂಡ 264 ಉತ್ತರ ಬಂದಿದೆ. ನೆಕ್ಸ್ಟ್ 44 ಇಂಟು 8. 8 4ಲೆ 32. ಇಲ್ಲಿ 3 ಕೈಲ ಇಲ್ಲಿ 2 ಬರೆಯೋಣ. 8 4ಲೆ 32. 32ರಲ್ಲಿ ಈ 3 ಕೈಲ ಕೂಡಿಸಿದರೆ 35. ಉತ್ತರ 352. ಇಲ್ಲಿಯೂ ಕೂಡ 352 ಬಂದಿದೆ. ನೆಕ್ಸ್ಟ್ 44 ಇಂಟು 9. 44 ಇಂಟು 9. 9 4ಲೆ 36. ಇಲ್ಲಿ 3 ಕೈಲ ಇಲ್ಲಿ 6. 9 4ಲೆ 36. 36ರಲ್ಲಿ ಈ ಕೈಲ 3 ಕೂಡಿಸಿದರೆ 39.
ಇಲ್ಲಿ ಉತ್ತರ 396 ಬಂದಿದೆ. ಇಲ್ಲಿಯೂ ಕೂಡ ಉತ್ತರ 396 ಬಂದಿದೆ. 66 ಗುಂಡ್ಲೆ 3. ಇಲ್ಲಿಯೂ ಕೂಡ ನಾವು ಇಲ್ಲಿ ಮೇಲೆ ಮಾಡಿದ ಹಾಗೆ ಇಲ್ಲಿಯೂ ಕೂಡ ಹಾಗೆಯೇ ಲೆಕ್ಕಗಳನ್ನು ಮಾಡೋಣ. ಇಲ್ಲಿ ಈ 6 ಬಿಟ್ಟು ಈ 6 ಹಾಗೂ ಈ 3 ನಾವು ಗುಣಿಸ್ಕೋಬೇಕು. 6 3 18. ಇಲ್ಲಿ 1 ಬರೆಯೋಣ. ನಡುವಿನ ಸ್ಥಾನ ಬಿಟ್ಟು ಇಲ್ಲಿ 8 ಬರೆಯೋಣ. ಈಗ ಈ 1 ಹಾಗೂ 8 ನಾವು ಕೂಡಿಸಬೇಕು. 1ರಲ್ಲಿ 8 ಕೂಡಿಸಿದರೆ 9. ಉತ್ತರ 198. ನೆಕ್ಸ್ಟ್ 66 ಗುಂಡ್ಲೆ 4. ಈ 6 ಬಿಡೋಣ. ಈ 6 ಹಾಗೂ 4 ನಾವು ಗುಣಿಸೋಣ. 6 4 24. 2 ಬರೆಯೋಣ. ನಡುವಿನ ಸ್ಥಾನವನ್ನು ಬಿಟ್ಟು ಇಲ್ಲಿ 4 ಬರೆಯೋಣ. ಈಗ ಈ 2ರಲ್ಲಿ 4 ನಾವು ಪ್ಲಸ್ ಮಾಡಿಕೊಳ್ಳಬೇಕು. 2ರಲ್ಲಿ 4 ಕೂಡಿಸಿದರೆ 6. ನೆಕ್ಸ್ಟ್ 66 ಗುಂಡ್ಲೆ 5. ಈ 6 ಹಾಗೂ 5 ನಾವು ಗುಣಿಸ್ಕೋಬೇಕು. 6 5 30. ಮೊದಲು 3 ಬರೆಯೋಣ. ನಡುವಿನ ಸ್ಥಾನವನ್ನು ಬಿಟ್ಟು ಇಲ್ಲಿ 0. ಈಗ ಈ 3 ಹಾಗೂ ಈ 0ಯನ್ನು ಪ್ಲಸ್ ಮಾಡಿಕೊಳ್ಳಬೇಕು. 3ರಲ್ಲಿ 0 ಕೂಡಿಸಿದರೆ 3. ನೆಕ್ಸ್ಟ್ 66 ಗುಂಡ್ಲೆ 6. ಈ 6 ಬಿಟ್ಟು ಈ 6 ಹಾಗೂ 6 ನಾವು ಗುಣಿಸ್ಕೋಬೇಕು. 6 6 36. ಮೊದಲು 3 ಬರೆಯೋಣ. ನಡುವಿನ ಸ್ಥಾನವನ್ನು ಬಿಟ್ಟು ಇಲ್ಲಿ 6 ಬರೆಯೋಣ. ಈಗ ಈ 3 ಹಾಗೂ 6 ಕೂಡಿಸಿದರೆ 9. ಉತ್ತರ 396. ನೆಕ್ಸ್ಟ್ 66 × 7. ಈ 6 ನಾವು ಬಿಡೋಣ. ಈ ನಡುವಿನ 6 ಹಾಗೂ 7 ಗುಣಿಸ್ಕೋಬೇಕು. 6 7 42. ಇಲ್ಲಿ 4 ಬರೆಯೋಣ. ನಡುವಿನ ಸ್ಥಾನವನ್ನು ಬಿಟ್ಟು ಇಲ್ಲಿ 2 ಬರೆಯೋಣ. ಈ 4 ಹಾಗೂ 2 ನಾವು ಪ್ಲಸ್ ಮಾಡಿಕೊಳ್ಳಬೇಕು. 4ರಲ್ಲಿ 2 ಕೂಡಿಸಿದರೆ 6. ಉತ್ತರ 462. ನೆಕ್ಸ್ಟ್ 66 ಗುಂಡ್ಲೆ 9. ಈ 6 ಬಿಡೋಣ. ಈ ನಡುವಿನ 6 ಹಾಗೂ 9 ಗುಣಿಸ್ಕೋಬೇಕು. 6 9 54. 5 ಮೊದಲು ಬರೆದು ನಡುವಿನ ಸ್ಥಾನವನ್ನು ಬಿಟ್ಟು 4 ಬರೆಯೋಣ. ಈಗ ಈ 5 ಹಾಗೂ 4 ಕೂಡಿಸಿದರೆ 9. ಉತ್ತರ 5. ಈಗ ನಾವು ಇಲ್ಲಿ ಲೆಕ್ಕ ಕೂಡ ಮಾಡಿ ನೋಡೋಣ ಉತ್ತರ ಎಷ್ಟು ಬರುತ್ತದೆ ಅಂತ. 66 × 3. 3 6 18. ಇಲ್ಲಿ 1 ಕೈಲ ಇಲ್ಲಿ 8. 3 6 18. 18ರಲ್ಲಿ ಈ ಕೈಲ 1 ಕೂಡಿಸಿದರೆ 19. ಇಲ್ಲಿ ಉತ್ತರ 198 ಬಂದಿದೆ. ಇಲ್ಲಿಯೂ ಕೂಡ ಉತ್ತರ 198 ಬಂದಿದೆ. ನೆಕ್ಸ್ಟ್ 66 ಗುಂಡ್ಲೆ 4. 4 6 24. 2 ಕೈಲ ಕೊಡೋಣ. ಇಲ್ಲಿ 4 ಬರೆಯೋಣ. 4 6 24. 24ರಲ್ಲಿ ಕೈಲ 2 ಕೂಡಿಸಿದರೆ 26. ಉತ್ತರ 264. ಇಲ್ಲಿಯೂ ಕೂಡ 264 ಬಂದಿದೆ. ನೆಕ್ಸ್ಟ್ 66 × 5. 5 6 30. ಇಲ್ಲಿ 3 ಕೊಡೋಣ. ಇಲ್ಲಿ 0 ಬರೆಯೋಣ. 5 6 30. ಈ 30ರಲ್ಲಿ ಈ ಕೈಲ 3 ಕೂಡಿಸಿದರೆ 33. ಉತ್ತರ 330. ಇಲ್ಲಿಯೂ ಕೂಡ ಉತ್ತರ ಸೇಮ್ ಬಂದಿದೆ. ನೆಕ್ಸ್ಟ್ 66 × 6. 6 6 36. 3 ಕೈಲ ಕೊಡೋಣ. ಇಲ್ಲಿ 6 ಬರೆಯೋಣ. 6 6 36. 36ರಲ್ಲಿ ಈ 3 ಕೈಲ ಕೂಡಿಸಿದರೆ 39. ಇಲ್ಲಿಯೂ ಕೂಡ ಉತ್ತರ ಸೇಮ್ ಇದೆ. ನೆಕ್ಸ್ಟ್ 66 × 7. 7 6 42. ಇಲ್ಲಿ 4 ಕೈಲ ಇಲ್ಲಿ 2 ಬರೆಯೋಣ. 7 6 42. 42ರಲ್ಲಿ ಈ 4 ಕೂಡಿಸಿದರೆ 46. ಇಲ್ಲಿಯೂ ಕೂಡ ಹಾಗೂ ಇಲ್ಲಿಯೂ ಉತ್ತರ ಸೇಮ್ ಬಂದಿದೆ. 462. ನೆಕ್ಸ್ಟ್ 66 × 9. 9 6 54. ಕೈಲ 5 ಇಲ್ಲಿ 4 ಬರೆಯೋಣ. 9 6 54. 54ರಲ್ಲಿ 5 ಕೂಡಿಸಿದರೆ 59. ಇಲ್ಲಿ ಉತ್ತರ 594 ಬಂದಿದೆ. ಇಲ್ಲಿಯೂ ಕೂಡ ಉತ್ತರ 594 ಬಂದಿದೆ. ನೆಕ್ಸ್ಟ್ 55 × 2. ಈ 5 ನಾವು ಬಿಡೋಣ.
ಈ 5 ಹಾಗೂ 2 ನಾವು ಗುಣಿಸ್ಕೋಬೇಕು. 5 2 10. ಮೊದಲು 1 ಬರೆಯೋಣ, ನಡುವಿನ ಸ್ಥಾನ ಬಿಟ್ಟು ಇಲ್ಲಿ 0 ಬರೆಯೋಣ. ಈಗ ಈ 1ರಲ್ಲಿ 0 ಕೂಡಿಸಿದರೆ ಉತ್ತರ 110. ನೆಕ್ಸ್ಟ್ 55 ಗುಂಡ್ಲೆ 3. ಈ 5 ನಾವು ಬಿಡೋಣ. ಈ ನಡುವಿನ 5 ಹಾಗೂ 3 ಗುಣಿಸ್ಕೋಬೇಕು. 5 3 15. ಮೊದಲು 1 ಬರೆಯೋಣ, ನಡುವಿನ ಸ್ಥಾನ ಬಿಟ್ಟು ಇಲ್ಲಿ 5 ಬರೆಯೋಣ. ಈಗ ಈ 1 ಹಾಗೂ 5 ನಾವು ಕೂಡಿಸ್ಕೋಬೇಕು. 1ರಲ್ಲಿ 5 ಕೂಡಿಸಿದರೆ 6. ನೆಕ್ಸ್ಟ್ 55 ಗುಂಡ್ಲೆ 4. ಈ ನಡುವಿನ 5 ಹಾಗೂ 4 ನಾವು ಗುಣಿಸ್ಕೋಬೇಕು. 5 4 20. ಇಲ್ಲಿ 2 ಬರೆದು ನಡುವಿನ ಸ್ಥಾನ ಬಿಟ್ಟು ಇಲ್ಲಿ 0 ಬರೆಯೋಣ. ಈ 2ರಲ್ಲಿ 0 ಕೂಡಿಸಿದರೆ 2. ಉತ್ತರ 220. 55 ಗುಂಡ್ಲೆ 5. ಈ 5 ನಾವು ಬಿಡೋಣ. 5 5 25. 2 ಬರೆದು ನಡುವಿನ ಸ್ಥಾನವನ್ನು ಬಿಟ್ಟು ಇಲ್ಲಿ 5 ಬರೆಯೋಣ. ಈ 2ರಲ್ಲಿ 5 ಕೂಡಿಸಿದರೆ 7. 5 6 30. 3 ಬರೆದು ನಡುವಿನ ಸ್ಥಾನ ಬಿಟ್ಟು ಇಲ್ಲಿ 0 ಬರೆಯೋಣ. ಈ 3ರಲ್ಲಿ 0 ಕೂಡಿಸಿದರೆ 3. ಉತ್ತರ 330. 55 ಗುಂಡ್ಲೆ 7. ಈ 5 ಹಾಗೂ 7 ನಾವು ಗುಣಿಸ್ಕೋಬೇಕು. 5 7 35. 3 ಬರೆದು ನಡುವಿನ ಸ್ಥಾನವನ್ನು ಬಿಟ್ಟು ಇಲ್ಲಿ 5 ಬರೆಯೋಣ. ಈ 3 ಹಾಗೂ 5 ನಾವು ಕೂಡಿಸ್ಕೋಬೇಕು. 5ರಲ್ಲಿ 3 ಕೂಡಿಸಿದರೆ 8. ನೆಕ್ಸ್ಟ್ 5 8 40. ಮೊದಲು 4 ಬರೆಯೋಣ, ನಡುವಿನ ಸ್ಥಾನ ಬಿಟ್ಟು ಇಲ್ಲಿ 0. ಈ 4ರಲ್ಲಿ 0 ಕೂಡಿಸಿದರೆ 4. ಉತ್ತರ 440. ನೆಕ್ಸ್ಟ್ 55 ಗುಂಡ್ಲೆ 9. ಈ 5 ಹಾಗೂ 9 ನಾವು ಗುಣಿಸೋಣ. 5 9 45. ಇಲ್ಲಿ 4 ಬರೆಯೋಣ, ನಡುವಿನ ಸ್ಥಾನವನ್ನು ಬಿಟ್ಟು ಇಲ್ಲಿ 5. ಈ 4 ಹಾಗೂ 5 ಕೂಡಿಸಿದರೆ 9. ಉತ್ತರ 495. ಈಗ ನಾವು ಗುಣಾಕಾರ ಲೆಕ್ಕಗಳನ್ನು ಮಾಡಿ ನೋಡೋಣ. ಮೊದಲನೇದಾಗಿ 55 ಗುಂಡ್ಲೆ 2. 55 ಇಂಟು 2. 2 5 10. ಇಲ್ಲಿ 1 ಕೈಲ, ಇಲ್ಲಿ 0. 2 5 10. 10ರಲ್ಲಿ 1 ಕೂಡಿಸಿದರೆ 11. ಉತ್ತರ 110 ಇಲ್ಲಿ ಬಂದಿದೆ. ಇಲ್ಲಿಯೂ ಕೂಡ 110 ಬಂದಿದೆ. ನೆಕ್ಸ್ಟ್ 55 ಗುಂಡ್ಲೆ 3. 3 5 15. ಇಲ್ಲಿ 1 ಕೈಲ, ಇಲ್ಲಿ 5. 3 5 15. 15ರಲ್ಲಿ ಈ ಕೈಲ 1 ಕೂಡಿಸಿದರೆ 16. ಇಲ್ಲಿ ಉತ್ತರ 165 ಬಂದಿದೆ. ಇಲ್ಲಿಯೂ ಕೂಡ 165 ಬಂದಿದೆ. ನೆಕ್ಸ್ಟ್ 55 ಇಂಟು 4. 4 5 20. 2 ಕೈಲ, ಇಲ್ಲಿ 0. 4 5 20. 20ರಲ್ಲಿ 2 ಕೂಡಿಸಿದರೆ 22. ಉತ್ತರ 220. ಇಲ್ಲಿಯೂ ಕೂಡ 220. ನೆಕ್ಸ್ಟ್ 55 ಇಂಟು 5. 5 5 25. 2 ಕೈಲ, ಇಲ್ಲಿ 5. 5 5 25. 25ರಲ್ಲಿ ಈ ಕೈಲ 2 ಕೂಡಿಸಿದರೆ 27. ಉತ್ತರ 275. ಇಲ್ಲಿಯೂ ಕೂಡ 275. ನೆಕ್ಸ್ಟ್ 55 ಇಂಟು 6. 6 5 30. ಇಲ್ಲಿ 3 ಕೈಲ, ಇಲ್ಲಿ 0. 6 5 30. ಈ 30ರಲ್ಲಿ ಈ ಕೈಲ 3 ಕೂಡಿಸಿದರೆ 33. ಇಲ್ಲಿ ಉತ್ತರ 330 ಬಂದಿದೆ. ಇಲ್ಲಿಯೂ ಕೂಡ 330 ಬಂದಿದೆ. ನೆಕ್ಸ್ಟ್ 55 ಇಂಟು 7. 7 5 35. 3 ಕೈಲ, ಇಲ್ಲಿ 5 ಬರೆಯೋಣ. 5 7 35. 35ರಲ್ಲಿ ಕೈಲ 3 ಕೂಡಿಸಿದರೆ 38. ಉತ್ತರ 385. ಇಲ್ಲಿಯೂ ಕೂಡ 385 ಬಂದಿದೆ. ನೆಕ್ಸ್ಟ್ 55 ಇಂಟು 8. 8 5 40. ಇಲ್ಲಿ 4 ಕೈಲ, ಇಲ್ಲಿ 0. 8 5 40. ಈ 40ರಲ್ಲಿ ಕೈಲ 4 ಕೂಡಿಸಿದರೆ 44.
ಇಲ್ಲಿ ಉತ್ತರ 440 ಬಂದಿದೆ. ಇಲ್ಲಿಯೂ ಕೂಡ 440 ಬಂದಿದೆ. ನೆಕ್ಸ್ಟ್ 55 ಇಂಟು 9. 9 5 45. 4 ಕೈಲ ಇಲ್ಲಿ 5 ಬರೆಯೋಣ. 9 5 45. 45ರಲ್ಲಿ ಈ ಕೈಲ 4 ಕೂಡಿಸಿದರೆ 49. ಇಲ್ಲಿ ಉತ್ತರ 495 ಬಂದಿದೆ. ಇಲ್ಲಿಯೂ ಕೂಡ 495 ಉತ್ತರ ಬಂದಿದೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.